Hi everyone, welcome to Business Studies class by Don Bosco PU College Chitradurga. In the previous class, we discussed about meaning of finance and its categories, sources of finance and its classifications. ಅಲ್ಲಿ ಮೂರು ಕ್ಲಾಸಿಫಿಕೇಶನ್ ನೋಡಿದ್ವಿ ಬೇಸಿಸ್ ಆಫ್ ಪೀರಿಯಡ್, ಓನರ್ಶಿಪ್ ಬೇಸಿಸ್ ಅಂಡ್ ಸೋರ್ಸ್ ಆಫ್ ಜನರೇಷನ್ ಬೇಸಿಸ್ ಅಂತ ನೋಡಿದ್ವಿ. ಅದಾದ್ಮೇಲೆ ನಾವು ಇನ್ನೊಂದು ಟಾಪಿಕ್, ಇಂಪಾರ್ಟೆಂಟ್ ಟಾಪಿಕ್ ಸ್ಟಾರ್ಟ್ ಮಾಡಿದ್ವಿ. ಯಾವುದು? ಸೋರ್ಸಸ್ ಆಫ್ ಫೈನಾನ್ಸ್. ಅದರಲ್ಲಿ ತುಂಬಾ ಸೋರ್ಸ್ಗಳು ನೋಡಿದ್ವಿ. ಅಲ್ಲ, ಎರಡೇ ಸೋರ್ಸ್ ನೋಡಿದ್ವಿ. ಯಾವುದು? ರಿಟೇನ್ಡ್ ಅರ್ನಿಂಗ್ಸ್ ಅಂಡ್ ಟ್ರೇಡ್ ಕ್ರೆಡಿಟ್ ನೋಡಿದ್ವಿ. ಇದು ಮೂರನೇ ಇಂಪಾರ್ಟೆಂಟ್ ಸೋರ್ಸ್ ಏನಂದ್ರೆ ಫ್ಯಾಕ್ಟರಿಂಗ್. ಮೂರನೇ ಇಂಪಾರ್ಟೆಂಟ್ ಸೋರ್ಸ್ ಅಂದ್ರೆ ಫ್ಯಾಕ್ಟರಿಂಗ್. ಈ ಲಾಸ್ಟ್ ಟೈಮ್ ನೋಡಿದ್ವಲ್ಲ, ರಿಟೇನ್ಡ್ ಅರ್ನಿಂಗ್ಸ್ ಬಂದ್ಬಿಟ್ಟು ಲಾಂಗ್ ಟರ್ಮ್ ಸೋರ್ಸ್ ಅದು, ಓಕೆನಾ. ಮತ್ತೆ ಟ್ರೇಡ್ ಕ್ರೆಡಿಟ್ ಬಂದ್ಬಿಟ್ಟು ಶಾರ್ಟ್ ಟರ್ಮ್ ಸೋರ್ಸ್. ತುಂಬಾ ದಿವಸ ಸಾಲ ಉಳಿಸ್ಕೊಳ್ಬಾರ್ದು, ಯಾರ ಹತ್ರ? ಟ್ರೇಡರ್ ಹತ್ರ ವಾಪಸ್ ಕೊಡ್ಬೇಕಾಗುತ್ತೆ, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಫ್ಯಾಕ್ಟರಿಂಗ್, ಇದು ಅಷ್ಟೇ ಶಾರ್ಟ್ ಟರ್ಮ್ ಸೋರ್ಸ್. ಏನು ಫ್ಯಾಕ್ಟರಿಂಗ್ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳ್ರಿ. ಇಲ್ಲಿ ನಿಮಗೆ ಇಲ್ಲಿ ಫ್ಯಾಕ್ಟರಿಂಗ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಫ್ಯಾಕ್ಟರ್ಸ್ ಅಂತ ಬರ್ತಾರೆ. ಯಾರಿಲ್ಲಿ ಫ್ಯಾಕ್ಟರ್ ಅಂತ ಇರ್ತಾರೆ. ಫ್ಯಾಕ್ಟರ್ ಅಂದ್ರೆ ಇವರು ಏನ್ ಸರ್ವಿಸ್ ಕೊಡ್ತಾರೆ? ಫ್ಯಾಕ್ಟರಿಂಗ್ ಸರ್ವಿಸ್ ಕೊಡ್ತಾರೆ, ಓಕೆನಾ. ಫ್ಯಾಕ್ಟರಿಂಗ್ ಅಂದ್ರೆ ಇದೊಂದು ಸರ್ವಿಸ್ ಅಷ್ಟೇ. ಏನ್ ಸರ್ವಿಸ್ ಅಂದ್ರೆ, ಈಗ ನಿಮಗೆ ನೀವೊಂದು ಕಂಪನಿ ರನ್ ಮಾಡ್ತಿದ್ದೀರಾ, ನಿಮ್ಗೆ ಯಾರೋ ಒಬ್ರು 10 ಲಕ್ಷ ಕೊಡಬೇಕು. ಆ ಬಿಲ್ ನಿಮ್ಮ ಹತ್ರ ಇದೆ, ಸಾಲ ಇಸ್ಕೊಂಡು ಹೋಗಿರ್ತಾರೆ, ಅವರು 10 ಲಕ್ಷ ಕೊಡಬೇಕು ಅನ್ನೋ ಬಿಲ್ ನಿಮ್ಮ ಹತ್ರ ಇರುತ್ತೆ. ಈ ಫ್ಯಾಕ್ಟರಿಂಗ್ ಅನ್ನೋರು ಏನ್ ಮಾಡ್ತಾರೆ, ಆ ಬಿಲ್ನ ಇಸ್ಕೊಂಡು ಅವ್ರ ಹತ್ರ ದುಡ್ಡು ನಾನು ಕಲೆಕ್ಟ್ ಮಾಡ್ಕೊಳ್ತೀನಿ, ತಗೊಳ್ರಿ 9 ಲಕ್ಷ ಅಂತ ಕೊಡ್ತಾರೆ. ಅಂದ್ರೆ ಡಿಸ್ಕೌಂಟಿಂಗ್ ಆಫ್ ಬಿಲ್ ತರ ಇದು, ಓಕೆನಾ. ಡಿಸ್ಕೌಂಟಿಂಗ್ ಆಫ್ ಬಿಲ್ ಇದು. ಈಗ ನಿಮ್ಗೆ ಯಾರೋ 10 ಲಕ್ಷ ಕೊಡಬೇಕು, ಅವ್ರು ಹೇಳಿರ್ತಾರೆ ಜಾನ್ವರಿ ಕೊಡ್ತೀನಿ, 2021 ಜಾನ್ವರಿ ಕೊಡ್ತೀನಿ ಅಂತ ಹೇಳಿರ್ತಾರೆ, ಓಕೆನಾ. 2021 ಜಾನ್ವರಿ ಕೊಡ್ತೀನಿ 10 ಲಕ್ಷ ಅಂತ. ಆ ಬಿಲ್ ನಿಮ್ಮ ಹತ್ರ ಇರುತ್ತೆ. ನೀವೇನ್ ಮಾಡ್ತೀರಾ, ಆ ಬಿಲ್ನ ಈ ಫ್ಯಾಕ್ಟರ್ ಅನ್ನೋ ಪರ್ಸನ್ಗೆ ಕೊಟ್ಬಿಟ್ಟು ನೀವು ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಳ್ರಿ, ನನಗೆ ಎಮರ್ಜೆನ್ಸಿ ದುಡ್ಡು ಬೇಕು ಕೊಡ್ರಿ ಅಂದಾಗ ಅವನು 9 ಲಕ್ಷ ಕೊಡ್ತಾನೆ. ಆ 1 ಲಕ್ಷ ಅವನಿಗೆ ಪ್ರಾಫಿಟ್, ಯಾಕಂದ್ರೆ ಹಿ ಹ್ಯಾಸ್ ಟು ವೇಟ್ ಟಿಲ್ ಜಾನ್ವರಿ, ಮತ್ತೆ ಹಿ ಹ್ಯಾಸ್ ಟು ಸ್ಟ್ರಗಲ್ ಎ ಲಾಟ್ ಟು ಕಲೆಕ್ಟ್ ಮನಿ ಫ್ರಮ್ ದ ಡೆಟಾರ್. ಅಂದ್ರೆ ಆ ಪರ್ಸನ್ ಯಾರು ಸಾಲ ಕೊಡ್ಬೇಕಲ್ಲ ಅವ್ರ ಹತ್ರ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದು ಕಮಿಷನ್ ತರ. ಯಾರಿಗೆ? ಫ್ಯಾಕ್ಟರ್ ಅನ್ನೋ ಪರ್ಸನ್ಗೆ. ಗೊತ್ತಾಯ್ತಾ? ಫ್ಯಾಕ್ಟರಿಂಗ್ ಅನ್ನೋ ಸರ್ವಿಸ್ ಇದು. ಈ ಸರ್ವಿಸ್ ಕೊಡೋರು ಯಾರು? ಫ್ಯಾಕ್ಟರ್ ಅನ್ನೋರು. ಗೊತ್ತಾಯ್ತಾ? ಸೊ ನಮಗೆ ಇದು ಒಂದು ಸೋರ್ಸ್. ಯಾಕಂದ್ರೆ ಯಾರೋ ಒಬ್ರು 10 ಲಕ್ಷ ಕೊಡ್ಬೇಕಿತ್ತು, ಆ ಬಿಲ್ ನಿಮ್ ಕೈಲಿ ಇದೆ, ಅವರು ಜಾನ್ವರಿ 21 ಕೊಡ್ತೀನಿ ಅಂತ ಹೇಳಿದ್ದಾರೆ, ಜಾನ್ವರಿ 2021 ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಿಮ್ಗೆ ಈಗ ಎಮರ್ಜೆನ್ಸಿ ದುಡ್ಡು ಬೇಕು, ಎಲ್ಲಿಂದ ಕಲೆಕ್ಟ್ ಮಾಡ್ಕೋಬೇಕು? ಏನ್ ಮಾಡ್ತೀರಾ, ಫ್ಯಾಕ್ಟರಿಂಗ್ ಸರ್ವಿಸ್ ಕೊಡೋ ಫ್ಯಾಕ್ಟರ್ ಹತ್ರ ಹೋಗಿ, ಅಂದ್ರೆ ಫ್ಯಾಕ್ಟರಿಂಗ್ ಸರ್ವಿಸ್ ಕೊಡ್ತಾರಲ್ಲ ಅವ್ರ ಹತ್ರ ಹೋಗಿ, ನೋಡ್ರಿ ನಮ್ಗೆ 10 ಲಕ್ಷ ಕೊಡಬೇಕು, ನಮ್ಗೆ ಈಗ ದುಡ್ಡು ಬೇಕು, ನಮ್ಗೆ ಯಾವ ಸೋರ್ಸ್ ಅವೈಲೇಬಲ್ ಇಲ್ಲ, ಬ್ಯಾಂಕಲ್ಲೂ ಕೊಡಲ್ಲ ಅಂತ ಹೇಳಿದ್ದಾರೆ, ಅಲ್ಲೂ ಮುಗಿದೋಗಿದೆ, ಆ ನನ್ನ ಹತ್ರನು ಪರ್ಸನಲ್ ಸೇವಿಂಗ್ಸ್ ಯಾವುದು ಇಲ್ಲ, ಸೊ ತಗೊಳ್ಳಿ ಈ ಬಿಲ್ ಅಂತ ಕೊಟ್ಬಿಟ್ಟು ಅವ್ರ ಹತ್ರ ಡಿಸ್ಕೌಂಟಿಂಗ್ ಆಫ್ ಬಿಲ್ ಮಾಡಿಸ್ಕೊಂತೀರ. ಅಂದ್ರೆ ಅವ್ರು 9 ಲಕ್ಷ ಕೊಡ್ತಾರೆ, ಅವ್ರ ಹತ್ರ ಕಲೆಕ್ಟ್ ಮಾಡ್ಕೋಬೇಕಾದ್ರೆ 10 ಲಕ್ಷ ಕಲೆಕ್ಟ್ ಮಾಡ್ಕೊಂತಾರೆ. ಆ 1 ಲಕ್ಷ ಅವ್ರಿಗೆ ಪ್ರಾಫಿಟ್, ವೆಯ್ಟ್ ಮಾಡಿದ್ದಕ್ಕೆ ಪ್ಲಸ್ ಓಡಾಡಿ ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ, ಓಕೆನಾ. ಸೊ ಇದನ್ನ ಫ್ಯಾಕ್ಟರಿಂಗ್ ಅಂತ ಕರೀತಾರೆ. ಇದು ಒಂದು ಸೋರ್ಸ್, ಇದು ಒಂದು ಮೂಲ ನಮ್ಗೆ ಏನಕ್ಕೆ? ದುಡ್ಡನ್ನ ಅರೇಂಜ್ ಮಾಡ್ಕೊಳ್ಳೋದಕ್ಕೆ, ಬಿಸ್ನೆಸ್ ನ ರನ್ ಮಾಡೋದಕ್ಕೆ, ಓಕೆ. ಇದು ಶಾರ್ಟ್ ಟರ್ಮ್ ಫೈನಾನ್ಸ್ ಇದು, ಓಕೆ. ಇದು ಶಾರ್ಟ್ ಟರ್ಮ್ ಅಂದ್ರೆ ದೊಡ್ಡ ಅಮೌಂಟ್ ಅಲ್ಲಿ ನಮಗೆ ದುಡ್ಡು ಸಿಗೋದಿಲ್ಲ, ಇಲ್ಲಿ ಸಣ್ಣ ಅಮೌಂಟ್ ಮಾತ್ರ ಸಿಗುತ್ತೆ. ಇದು ಮೆರಿಟ್ಸ್ ಅಂತ ಬಂದಾಗ ಇದೊಂದು ಚೀಪರ್ ಸೋರ್ಸ್ ಅಂತೆ. ಯಾಕಂದ್ರೆ ಬ್ಯಾಂಕ್ ಕಂಪೇರ್ ಮಾಡಿದಾಗ ಇದು ತುಂಬಾ ಚೀಪರ್ ಸೋರ್ಸ್ ಇದು. ಅಫ್ಕೋರ್ಸ್ ರಿಟೈನ್ಡ್ ಅರ್ನಿಂಗ್ಸ್ ಕಂಪೇರ್ ಮಾಡಿದ್ರೆ ತುಂಬಾ ಕಾಸ್ಟ್ಲಿ ಅಂತ ಹೇಳ್ಬೋದು, ಯಾಕಂದ್ರೆ 1 ಲಕ್ಷ ಹೋಯ್ತು ಇಲ್ಲಿ ನನಗೆ, 10 ಲಕ್ಷದಲ್ಲಿ 1 ಲಕ್ಷ ಹೋಯ್ತು, ಕರೆಕ್ಟ್ ಅಲ್ವಾ? ಅದೇ ರಿಟೈನ್ಡ್ ಅರ್ನಿಂಗ್ಸ್ ಅಲ್ಲಿ 1 ರೂಪಾಯಿ ಬಡ್ಡಿ ಇಲ್ಲ, ಅಲ್ಲಿ ನಿಮ್ದೇ ದುಡ್ಡು ನೀವೇ ಇನ್ವೆಸ್ಟ್ಮೆಂಟ್ ಮಾಡ್ಕೊಂತೀರಾ, ಯಾರು 1 ರೂಪಾಯಿ ಬಡ್ಡಿ ಕೇಳೋದಿಲ್ಲ ಇಲ್ಲಿ. ಬಟ್ ಇಲ್ಲಿ ದುಡ್ಡು ಹೋಗುತ್ತೆ ನಿಮಗೆ, ಕಮಿಷನ್ ರೂಪದಲ್ಲಿ ಅವರಿಗೆ ದುಡ್ಡು ಕೊಡಬೇಕಾಗುತ್ತೆ. ಯಾರಿಗೆ? ಫ್ಯಾಕ್ಟರ್ ಅವ್ರಿಗೆ, ಕರೆಕ್ಟ್ ಇಲ್ವಾ? ಫ್ಯಾಕ್ಟರ್ಗೆ ನೀವು ಕಮಿಷನ್ ರೂಪದಲ್ಲಿ ದುಡ್ಡು ಕೊಡಬೇಕಾಗುತ್ತೆ. ಬಟ್ ಬ್ಯಾಂಕ್ ಕಂಪೇರ್ ಮಾಡಿದ್ರೆ, ಅದರ್ ಪ್ರೈವೇಟ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಕಂಪೇರ್ ಮಾಡಿದ್ರೆ ಅದು ತುಂಬಾ ಬಡ್ಡಿ ಹೋಗುತ್ತೆ. ಅವು ಆ ಸೋರ್ಸ್ ಕಂಪೇರ್ ಮಾಡಿದ್ರೆ ಇದು ತುಂಬಾ ಚೀಪರ್ ಸೋರ್ಸ್ ಅಂತೆ. ಒಂದು ಮೆರಿಟ್ ಇದು. ಎರಡನೇ ಮೆರಿಟ್ ಏನಂದ್ರೆ, ನಮಗೆ ಎಲ್ಲೋ ಒಂದು ದುಡ್ಡು ಅಂದ್ರೆ ನಮಗೆ ಲೈಬಿಲಿಟಿ ಇರುತ್ತೆ. ನಾನು ಯಾರಿಗೋ ದುಡ್ಡು ಕೊಡ್ಬೇಕಾಗಿರುತ್ತೆ, ಶೇರ್ ಹೋಲ್ಡರ್ಸ್ ದುಡ್ಡು ಕೊಡ್ಬೇಕಾಗಿರುತ್ತೆ. ಈ ವರ್ಷ ಪ್ರಾಫಿಟ್ ಆಗಿರೋದಿಲ್ಲ,
ಅವಾಗ ಏನ್ ಮಾಡ್ಬೋದು, ನಾನು ಈ ರೂಪದಲ್ಲಿ ದುಡ್ಡು ಕಲೆಕ್ಟ್ ಮಾಡಿಕೊಂಡು ನನ್ನ ಲಯಬಿಲಿಟಿನ ಮೀಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತಂತೆ. ಈಗ ಯಾರಿಗೂ ಸ್ಯಾಲ್ರಿ ಕೊಡಬೇಕು, ಅದು ಲಯಬಿಲಿಟಿ, ಹೊಣೆಗಾರಿಕೆ, ನನ್ನ ಹೊಣೆ, ಕರೆಕ್ಟಾ ಇಲ್ವಾ? ಆ ಹೊಣೆನ ನಾನು ನಿಭಾಯಿಸೋದಿಕ್ಕೆ ಈ ಸೋರ್ಸ್ ಹೆಲ್ಪ್ ಮಾಡುತ್ತಂತೆ. ಈಗ ಸ್ಯಾಲ್ರಿ ಕೊಡಕ್ಕೆ ದುಡ್ಡಿಲ್ಲ, ಫ್ಯಾಕ್ಟರಿಂಗ್ ಸರ್ವಿಸ್ ಎಲ್ಲ ದುಡ್ಡು ಅರೇಂಜ್ ಮಾಡ್ಕೊಂಡೆ, ಆ ಹೊಣೆಗಾರಿಕೆನ ನಿಭಾಯಿಸ್ಕೊಂಡೆ. ಇದು ಒಂದು ಎರಡನೇ ಬೆನಿಫಿಟ್. ಮೂರನೇ ಬೆನಿಫಿಟ್ ಏನಂದ್ರೆ, ಇದೊಂದು ಫ್ಲೆಕ್ಸಿಬಲ್ ಸೋರ್ಸ್ ಅಂತೆ. ಅಂದ್ರೆ ಬಿಲ್ ನಿಮ್ಮ ಹತ್ರ ಇಟ್ಕೊಂಡಿರ್ತೀರಾ, ಯಾವಾಗ ಬೇಕೋ ಅವಾಗ ಫ್ಯಾಕ್ಟರಿಂಗ್ ಸರ್ವಿಸ್ ಕೊಡೋ ಹತ್ರ ಹೋಗ್ತೀರಾ, ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಬರ್ತೀರಾ. ಅದೇ ಬ್ಯಾಂಕಲ್ಲಿ ಅಂದ್ರೆ ಅಲ್ದಾಡ್ಬೇಕಾಗುತ್ತೆ ನೀವು, ಕರೆಕ್ಟಾ ಇಲ್ವಾ? ಓಕೆ. ಇಲ್ಲೂ ಅಷ್ಟೇ, ನೀವು ಯಾವುದೇ ರೀತಿ ಅಸೆಟ್ಸ್ ನ ಪ್ಲೆಡ್ಜ್ ಮಾಡೋದಿಲ್ಲ. ಇಲ್ಲಿ ನೀವು ಯಾವುದೇ ರೀತಿ ಅಸೆಟ್ಸ್ ನ ಪ್ಲೆಡ್ಜ್ ಮಾಡೋದಿಲ್ಲ. ಓಕೆ, ಯು ಗಾಟ್ ದ ಪಾಯಿಂಟ್, ರೈಟ್? ಅದೇ ಬ್ಯಾಂಕಲ್ಲಿ ಅಂದ್ರೆ ನೀವು ಸಾಲ ತಗೋಬೇಕು ಅಂದ್ರೆ ನಿಮ್ಮ ಆಸ್ತಿ ಪತ್ರ, ಮನೆ ಪತ್ರ ಏನಾದ್ರೂ ಒಂದನ್ನ ಅಸೆಟ್ಸ್ ನ ಪ್ಲೆಡ್ಜ್ ಮಾಡಬೇಕಾಗುತ್ತೆ. ನಿಮಗೆ ದುಡ್ಡು ಕೊಡಕ್ಕಾಗಿಲ್ಲ ಅಂದ್ರೆ, ನೀವು ಇಂಟ್ರೆಸ್ಟ್ ಕಟ್ಟಕ್ಕಾಗಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ಅದನ್ನ ಆಕ್ಷನ್ ಮಾಡಿಬಿಡ್ತಾರೆ, ಅಂದ್ರೆ ಹರಾಜ್ ಹಾಕ್ತಾರೆ. ಬಟ್ ಇಲ್ಲಿ ಯಾವುದೇ ರೀತಿ ಆಸ್ತಿ ಪತ್ರನ ಪ್ಲೆಡ್ಜ್ ಮಾಡಿಸ್ಕೊಳಲ್ಲ ಈ ಫ್ಯಾಕ್ಟರಿಂಗ್ ಸರ್ವಿಸ್ ಅವರು. ಸೊ ನಿಮ್ಮ ಆಸ್ತಿ ಸೇಫ್ ಆಗಿರುತ್ತೆ. ಈ ಗಾಟ್ ದ ಪಾಯಿಂಟ್, ರೈಟ್? ಇದು ಒಂದು ಮೆರಿಟ್. ಇನ್ನೊಂದು ಏನಂದ್ರೆ, ಇಲ್ಲಿ ನನಗೆ ಯಾರೋ ಸಾಲ ಕೊಡಬೇಕು ಅಂತ ಮೈಂಡಲ್ಲಿ ಇದ್ದಾಗ, 10 ಲಕ್ಷ ಕೊಡಬೇಕು ಅಂತ ಮೈಂಡಾಗಿ ಇದ್ದಾಗ ನನ್ನ ಮೈಂಡ್ ಡಿಸ್ಟರ್ಬ್ಡ್ ಆಗಿರುತ್ತೆ. ಅವ್ರು 10 ಲಕ್ಷ ಕೊಡ್ತಾರೋ ಮೋಸ ಮಾಡ್ತಾರೋ, ಕೊಡ್ತಾರೋ ಮೋಸ ಮಾಡ್ತಾರೋ. ಬಟ್ ಇಲ್ಲಿ ನಾನು ಫ್ಯಾಕ್ಟರಿಂಗ್ ಸರ್ವಿಸ್ ಮೂಲಕ ದುಡ್ಡು ಕಲೆಕ್ಟ್ ಮಾಡ್ಕೊಂಡಾಗ ನನ್ನ ಮೈಂಡ್ ಫ್ರೀ ಆಗಿಬಿಡುತ್ತೆ. ನನ್ಗೆ 10 ಲಕ್ಷ ಬರಬೇಕಿತ್ತು, 9 ಲಕ್ಷ ಬಂತಲ್ಲ, ಅಟ್ಲೀಸ್ಟ್ ಎಮರ್ಜೆನ್ಸಿ ಟೈಮಲ್ಲಿ ದುಡ್ಡು ಸಿಕ್ತು. ಸೊ ದುಡ್ಡು ಕೊಡೋದು ಬಿಡೋದು ಅವ್ರದ್ದು ರಿಸ್ಕ್, ಅದು ಯಾರ್ದು? ಫ್ಯಾಕ್ಟರಿ ಅವ್ರದ್ದು. ಯಾಕಂದ್ರೆ ಅವ್ರು ಕಮಿಷನ್ ತಗೊಂಡಿರ್ತಾರೆ 1 ಲಕ್ಷ, ಆ 1 ಲಕ್ಷಕ್ಕೆ ಅವ್ರು ಕೆಲಸ ಮಾಡ್ಕೊಂಡು ಅವ್ರು ಕಲೆಕ್ಟ್ ಮಾಡ್ಕೋಬೇಕು. ಸೊ ನನ್ನ ಮೈಂಡ್ ಫ್ರೀ ಆಗುತ್ತೆ, ಇಲ್ಲಿ ಯಾರು? ಓನರ್ ಮೈಂಡ್ ಫ್ರೀ ಆಗುತ್ತೆ. ಸೊ ಬೇರೆ ಬಿಸ್ನೆಸ್ ಆಕ್ಟಿವಿಟಿನಲ್ಲಿ ಅವ್ರು ಕಾನ್ಸಂಟ್ರೇಟ್ ಮಾಡ್ಬೋದು. ಸೊ ಇದು ಒಂದು ಮೆರಿಟ್. ಓಕೆನಾ? ಈಗ ಲಿಮಿಟೇಷನ್ಸ್ ಅಂತ ನೋಡಿದಾಗ, ಇದು ತುಂಬಾ ಎಕ್ಸ್ಪೆನ್ಸಿವ್ ಅಂತೆ, ಇದು ತುಂಬಾ ಕಾಸ್ಟ್ಲಿ ಸೋರ್ಸ್. ಯಾವ್ದು ಕಂಪೇರ್ ಮಾಡಿದಾಗ ಬ್ಯಾಂಕ್ಗಲ್ಲ, ರಿಟೇನ್ಡ್ ಅರ್ನಿಂಗ್ಸ್ ಕಂಪೇರ್ ಮಾಡಿದಾಗ. ಯಾಕಂದ್ರೆ ಇಲ್ಲಿ ಕಮಿಷನ್ ರೂಪದಲ್ಲಿ ದುಡ್ಡು ಕೊಡಬೇಕಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ, ಬ್ಯಾಂಕ್ ಕಂಪೇರ್ ಮಾಡಿದಾಗ ಇದು ಚೀಪರ್ ಸೋರ್ಸ್, ಅದೇ ರಿಟೇನ್ಡ್ ಅರ್ನಿಂಗ್ಸ್ ಕಂಪೇರ್ ಮಾಡಿದಾಗ ಇದು ಕಾಸ್ಟ್ಲಿ ಸೋರ್ಸ್. ಇದೊಂದು ಡಿಮೆರಿಟ್ ಅಂತೆ. ಓಕೆನಾ? ಇದು ಒಂದು ಲಿಮಿಟೇಷನ್. ಎರಡನೇ ಲಿಮಿಟೇಷನ್ ಏನಂದ್ರೆ, ಅದೇ ಹೇಳಿದ್ನಲ್ಲ, ಇಲ್ಲಿ ಇನ್ ಕೇಸ್ ತುಂಬಾ ಇನ್ವಾಯ್ಸಸ್ ಇತ್ತು ಅಂತ ತಿಳ್ಕೊಳ್ಳಿ, ನಿಮಗೆ ಒಂದು 100 ಜನ ದುಡ್ಡು ಕೊಡಬೇಕು ಅಂದ್ರೆ 10 ಲಕ್ಷ ಒಂದೇ ಕಡೆ ಇಲ್ಲ, 10 ಲಕ್ಷ 10 ಕಡೆ ಇದೆ ಅಂತ ತಿಳ್ಕೊಳ್ಳಿ, ಒಂದ್ ಕಡೆ 1 ಲಕ್ಷ. ಅವಾಗ ಏನ್ ಮಾಡ್ತಾರೆ ಅವರು, ಅವರು ಅಂದ್ರೆ ಫ್ಯಾಕ್ಟರಿಂಗ್ ಸರ್ವಿಸ್ ಕೊಡೋರು 10 ಬಿಲ್ಗೂ 10 ಚಾರ್ಜ್ ಮಾಡ್ತಾರೆ. ಈಗ 10 ಲಕ್ಷ ನಿಮ್ಗೆ ಒಬ್ಬರಿಗೆ ಕೊಡೋದಿದ್ರೆ ಓಕೆ, ಇದು ಸ್ವಲ್ಪ ಒಂದಿಷ್ಟು ದುಡ್ಡು ಕೊಟ್ಟು ಸುಮ್ಮನೆ ಆಗ್ತೀರ. ಅದೇ ನಿಮ್ಗೆ 10 ಜನ ಕೊಡಬೇಕು, 10 ಲಕ್ಷ 10 ಜನ ಕೊಡಬೇಕು, ಅವಾಗ ಇನ್ವಾಯ್ಸಸ್ 10 ಇದೆ, 10ಕ್ಕೂ ಚಾರ್ಜ್ ಮಾಡ್ತಾರೆ. ಅವಾಗ ನಿಮಗೆ ಇನ್ನೂ ನಿಮ್ಮ ಕೈಯಿಂದ ಇನ್ನೂ ಕಮಿಷನ್ ಎಕ್ಸ್ಟ್ರಾ ಹೋಗುತ್ತೆ. ಓಕೆನಾ? ಇದು ಒಂದು ಡಿಮೆರಿಟ್ ಅಂತೆ. ಓಕೆ, ಫ್ಯಾಕ್ಟರಿಂಗ್ ಆಯ್ತು. ಈಗ ನೆಕ್ಸ್ಟ್ ಸೋರ್ಸ್ ಏನಂದ್ರೆ ಲೀಸ್ ಫೈನಾನ್ಸಿಂಗ್. ಇದು ಇನ್ನೂ ಈಸಿ. ಇದು ಏನಂದ್ರೆ, ನೀವೀಗ ಮನೆ ಲೀಸ್ ಹಾಕೊಳ್ಳೋದು ನೋಡಿದ್ದೀರಿ, ಅಂದ್ರೆ ಬೋಗಿ ಅಂತ ಅನ್ಸುತ್ತೆ, ಮನೆನ ಲೀಸ್ಗೆ ಹಾಕೊಂತೀವಿ. ಇದು ಪ್ರೋಸೆಸ್ ಏನಂದ್ರೆ, ನಾನೀಗ ಲೀಸ್ ತಗೋಬೇಕು ಮನೆಯನ್ನ, 3 ಲಕ್ಷ 4 ಲಕ್ಷ ಅಂತ ತಿಳ್ಕೊಳ್ಳಿ. 4 ಲಕ್ಷ ಓನರ್ ಕೊಡ್ತೀನಿ, ಅವ್ರ ಜೊತೆ ಅಗ್ರಿಮೆಂಟ್ ಮಾಡ್ಕೊತೀನಿ. ನಾನು 3 ವರ್ಷ ಈ ಮನೆಯಲ್ಲಿ ಇರ್ತೀನಿ, 4 ಲಕ್ಷಕ್ಕೆ ಲೀಸ್ ಹಾಕೊಂಡಿದ್ದೀನಿ. 3 ವರ್ಷ ಆದ್ಮೇಲೆ ನಾನು ಈ ಮನೆ ಬಿಟ್ಟು ಹೋಗ್ತೀನಿ, ಅವಾಗ ನಾನು ಕೊಟ್ಟಿರೋ 4 ಲಕ್ಷ ನನಗೆ ವಾಪಸ್ ಬರಬೇಕು. ಸಿಂಪಲ್. ಯು ಗಾಟ್ ದ ಪಾಯಿಂಟ್, ರೈಟ್? ಅದನ್ನ ಲೀಸ್ ಅಗ್ರಿಮೆಂಟ್ ಅಂತ ಕರೀತಾರೆ. ಅಂದ್ರೆ ಮನೆಯಿಂದ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು ಇಲ್ಲಿ. ನಾನು ಈ ಮನೆನ 3 ವರ್ಷ ಯೂಸ್ ಮಾಡ್ಕೊತೀನಿ, ಅದಕ್ಕೆ ಬದಲಾಗಿ ಎಷ್ಟು ಕೊಟ್ಟಿದ್ದೀನಿ, ನಾನು 4 ಲಕ್ಷ ಕೊಟ್ಟಿದ್ದೀನಿ ಓನರ್ಗೆ ಅಂತ ಅಗ್ರಿಮೆಂಟ್ ಮಾಡ್ಕೊಂತಾರೆ. 3 ವರ್ಷ ಆದ್ಮೇಲೆ ನಾನು ಈ ಮನೆ ಬಿಟ್ಟು ಹೋಗ್ಬೇಕಾದ್ರೆ ನನಗೆ ಓನರ್ ಎಷ್ಟು ಕೊಡ್ಬೇಕು, ಮತ್ತೆ ವಾಪಸ್ಸು ಅದೇ 4 ಲಕ್ಷ ಕೊಡ್ಬೇಕು. ಈ ಗಾಟ್ ದ ಪಾಯಿಂಟ್, ರೈಟ್? ಸರ್, ಓನರ್ಗೆ ಏನು ಬೆನಿಫಿಟ್ ಅಂತ ಕೇಳ್ಬೋದು ನೀವು. ಅವರು ಬೇರೆ ಕಡೆ ಫೈನಾನ್ಸ್ ಮಾಡ್ಕೋಬಹುದು ಅದು ದುಡ್ಡನ್ನ ಇಟ್ಕೊಂಡು, ಅದ್ರಲ್ಲಿ ಬರೋ ಬಡ್ಡಿನೇ ಅವ್ರಿಗೆ ರೆಂಟ್ ರೂಪದಲ್ಲಿ ಸಿಗುತ್ತೆ ಅವ್ರಿಗೆ. ಈ ಗಾಟ್ ದ ಪಾಯಿಂಟ್, ರೈಟ್? ಅದನ್ನ ಲೀಸ್ ಅಗ್ರಿಮೆಂಟ್ ಅಂತ ಕರೀತಾರೆ. ಇಲ್ಲಿ ಏನು ಯೂಸ್ ಆಗುತ್ತೆ ಅಂದ್ರೆ, ಇಲ್ಲಿ ನನಗೆ 1 ಕೋಟಿ ಕ್ಯಾಪಿಟಲ್ ಬೇಕು ಮಷಿನರಿ ತರಕ್ಕೆ ಅಂತ ತಿಳ್ಕೊಳ್ಳಿ. ಮಷಿನರಿ ತರಕ್ಕೆ ನನಗೆ 1 ಕೋಟಿ ಕ್ಯಾಪಿಟಲ್ ಬೇಕು, ಅದು ಒಂದು ಮಷಿನರಿ 1 ಕೋಟಿ. ಸೊ ನಾನೇನ್ ಮಾಡ್ತೀನಿ,
ಒಂದು 1 ಕೋಟಿ ತರ ಬದಲಿ 1 ಕೋಟಿ ಅರೇಂಜ್ ಮಾಡಕ್ ಆಗೋದಿಲ್ಲ. ಸೊ ಏನ್ ಮಾಡ್ತೀನಿ, ಹೋಗಿ ಒಂದು 20 ಲಕ್ಷ ಕೊಟ್ಬಿಟ್ಟು ಅದೇ ಮಷಿನರಿನ ಲೀಸ್ ಹಾಕಿಸ್ಕೊಂತೀನಿ 20 ವರ್ಷಕ್ಕೆ. ಎಷ್ಟು ಕೊಟ್ಟು? 20 ಲಕ್ಷ ಕೊಟ್ಟು ಒಂದು 10 ವರ್ಷಕ್ಕೆ, 20 ವರ್ಷ ಅಲ್ಲ, ಒಂದು 10 ವರ್ಷಕ್ಕೆ ಲೀಸ್ ಹಾಕೊಂತೀನಿ. ಅಂದ್ರೆ 10 ವರ್ಷ ನಾ ಏನ್ ಮಾಡ್ಬೋದು, ಆ ಮಷಿನರಿ ಯೂಸ್ ಮಾಡ್ಬೋದು. 10 ವರ್ಷ ಆದ್ಮೇಲೆ ಅದೇನು ವಾಪಸ್ ಕೊಡ್ಬೇಕಾಗುತ್ತೆ ಮಷಿನರಿನ, ಅವ್ರ 20 ಲಕ್ಷ ವಾಪಸ್ ಕೊಡ್ತಾರೆ, ನಾವು ಕೊಟ್ಟಿರೋ 20 ಲಕ್ಷ ಅಗ್ರಿಮೆಂಟ್ ಹಾಕೊಂಡು. ಅದನ್ನ ಏನಂತೀವಿ, ಲೀಸ್ ಫೈನಾನ್ಸಿಂಗ್ ಅಂತ ಕರಿತೀವಿ. ಸೊ ನನಗಿಲ್ಲಿ ಒಂದು 80 ಲಕ್ಷ ಇನ್ವೆಸ್ಟ್ಮೆಂಟ್ ಸಿಕ್ಕಂಗೆ, ಕರೆಕ್ಟ್ ಇಲ್ವಾ? 20 ಲಕ್ಷ ಕೊಟ್ಟಿದ್ದೀನಿ, 1 ಲಕ್ಷ ಮಷಿನರಿಗೆ 20 ಲಕ್ಷ ಕೊಟ್ಟಿದ್ದೀನಿ, ಬಟ್ ಇಲ್ಲಿ 80 ಲಕ್ಷ ನನಗೆ ಏನು ಇನ್ವೆಸ್ಟ್ಮೆಂಟ್ ಸಿಕ್ಕಂಗಾಯ್ತು. ಸೊ ಈ ತರನು ನಾವು ಕ್ಯಾಪಿಟಲ್ನ ಕಲೆಕ್ಟ್ ಮಾಡ್ಕೋಬಹುದು, ಅಂದ್ರೆ ಕ್ಯಾಪಿಟಲ್ನ ಅರೇಂಜ್ ಮಾಡ್ಬೋದು. ಯು ಗಾಟ್ ದ ಪಾಯಿಂಟ್, ರೈಟ್? ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನೋಡ್ರಿ. 1 ಕೋಟಿ ಮಷಿನರಿ ತರಬೇಕು, ನನಗೆ 1 ಕೋಟಿ ಇಲ್ಲ, 20 ಲಕ್ಷ ಕೊಟ್ಬಿಟ್ಟು ಲೀಸ್ಗೆ ಹಾಕಿಸ್ಕೊಂಡ್ ಬರ್ತೀನಿ. 10 ವರ್ಷ ಈ ಮಷಿನರಿ ಯೂಸ್ ಮಾಡ್ಕೊತೀವಿ, 10 ವರ್ಷ ಆದ್ಮೇಲೆ ವಾಪಸ್ ಕೊಡ್ತೀವಿ, ನಮ್ಗೆ ಆ 20 ಲಕ್ಷ ವಾಪಸ್ ಕೊಡ್ರಿ ಅಂತ ಕಾಂಟ್ರಾಕ್ಟ್ ಹಾಕೊಂಡು ಆ ಮಷಿನರಿ ತಂದು ಯೂಸ್ ಮಾಡ್ತೀನಿ. ಆ ಮಷಿನರಿ ನಮ್ಮ ಕಂಪನಿ ಒಳಗೆ ಬಂದಾಗ 1 ಕೋಟಿ ಸಿಕ್ಕಂಗೆ, ಕರೆಕ್ಟಾ? 1 ಕೋಟಿ ಸಿಕ್ಕಂಗೆ ನಮಗೆ, 1 ಕೋಟಿ ಕ್ಯಾಪಿಟಲ್ ಸಿಕ್ಕಂಗೆ ನಮಗಿಲ್ಲಿ. ಯು ಗಾಟ್ ದ ಪಾಯಿಂಟ್, ರೈಟ್? ಇದು ಅಷ್ಟೇ, ಇದು ಲಾಂಗ್ ಟರ್ಮ್ ಸೋರ್ಸ್ ಇದು. ಯಾಕಂದ್ರೆ ಲೀಸ್ಗೆ ಹಾಕೊಂಡಾಗ ನಾವು ಮೋರ್ ದೆನ್ 5 years ಹಾಕೊಂತೀವಿ, ಕರೆಕ್ಟಾ ಇಲ್ವಾ? ಓಕೆ. ಇದ್ರ ಮೆರಿಟ್ಸ್ ಡಿಮೆರಿಟ್ಸ್ ಏನಂತ ನೋಡೋಣ. ಒಂದನೇದು, ಕಮ್ಮಿ ಇನ್ವೆಸ್ಟ್ಮೆಂಟ್ ಅಲ್ಲಿ ನಮಗೆ ಅಸೆಟ್ಸ್ನ ಪರ್ಚೇಸ್ ಮಾಡೋದಕ್ಕೆ, ಅಸೆಟ್ಸ್ನ ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತಂತೆ. ಹೇಳಿದ್ನಲ್ಲ, 1 ಕೋಟಿ ಮಷಿನರಿನ ಜಸ್ಟ್ 20 ಲಕ್ಷ ಕೊಟ್ಟು ನಾನು ಲೀಸ್ಗೆ ಹಾಕೊಂಡು ಅದನ್ನ 10 ವರ್ಷ ಯೂಸ್ ಮಾಡ್ತೀನಿ. ಸೊ ಇಲ್ಲಿ ಕಮ್ಮಿ ದುಡ್ಡಲ್ಲಿ ನನಗೆ ಅಸೆಟ್ಸ್ ಸಿಕ್ತಿಲ್ಲ. ಫಾರ್ ಟೈಮಿಂಗ್ ಅಫ್ಕೋರ್ಸ್ ನಮಗೆ ಓನರ್ಶಿಪ್ ಸಿಗೋದಿಲ್ಲ, ಬಟ್ ಯೂಸ್ ಮಾಡೋದಕ್ಕೆ ಸಿಗ್ತಾ. ಓಕೆ, ಅದೊಂದು ಮೆರಿಟ್ ಇಲ್ಲಿ. ಎರಡನೇ ಮೆರಿಟ್ ಏನಂದ್ರೆ, ಇಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ತುಂಬಾ ಕಾಂಪ್ಲಿಕೇಟೆಡ್ ಡಾಕ್ಯುಮೆಂಟ್ಸ್ ಇಲ್ಲ, ಜಸ್ಟ್ 1 or 2 ಡಾಕ್ಯುಮೆಂಟ್ಸ್ ಇದ್ರೆ ಸಾಕು ಈ ಅಗ್ರಿಮೆಂಟ್. ಅಂದ್ರೆ ಈಸಿಯಾಗಿ ಇಲ್ಲಿ ಏನ್ ಮಾಡ್ಬೋದು, ನಾವು ಮಷಿನರೀಸ್ನ ಅವ್ರ ಅಸೆಟ್ಸ್ನ ಲೀಸ್ಗೆ ತಗೋಬಹುದು. ಓಕೆನಾ? ಇನ್ನೊಂದು ಮೆರಿಟ್ ಏನಂದ್ರೆ, ನಾವು ಕಟ್ಟೋ ಟ್ಯಾಕ್ಸ್ ಅಲ್ಲಿ ಈ ಲೀಸ್ ಬಂದ್ಬಿಟ್ಟು ಲೆಸ್ ಆಗುತ್ತಂತೆ. ನಾವು ಟ್ಯಾಕ್ಸ್, ಫಾರ್ ಎಕ್ಸಾಂಪಲ್ ಈ ಲೀಸ್ ರೆಂಟಲ್ ಇದೆಯಲ್ಲ, ಫಾರ್ ಎಕ್ಸಾಂಪಲ್ ಲೀಸ್ ರೆಂಟಲ್ ಅಂತ 1 ಲಕ್ಷ ಕಟ್ಟಿದ್ದೆ ಅಂತ ಹೇಳ್ತೀವಿ, ಲೀಸ್ ರೆಂಟಲ್ ಅಂತ. ಓಕೆನಾ? ಆ 1 ಲಕ್ಷ ಬಂದ್ಬಿಟ್ಟು ನಾನು ಕಟ್ಟೋ ಟ್ಯಾಕ್ಸ್ ಅಲ್ಲಿ ಡಿಡಕ್ಟ್ ಆಗುತ್ತೆ. ಸೊ ಇದು ಒಂದು ಬೆನಿಫಿಟ್ ನಮಗೆ. ಓಕೆನಾ? ಇನ್ನೊಂದು ಏನಂದ್ರೆ, ಇಲ್ಲಿ ಯಾವುದೇ ರೀತಿ ಓನರ್ಶಿಪ್ ಡೈಲ್ಯೂಟ್ ಆಗೋದಿಲ್ಲ. ಓನರ್ಶಿಪ್ ಡೈಲ್ಯೂಟ್ ಅಂದ್ರೆ, ನಾನು ಫಾರ್ ಎಕ್ಸಾಂಪಲ್ ಈಕ್ವಿಟಿ ಶೇರ್, ಅದು ಏನಂತ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಈಕ್ವಿಟಿ ಶೇರ್ ಅಂತ ಒಂದು ಡಾಕ್ಯುಮೆಂಟ್ ಇದೆ, ಅದನ್ನ ನಾನು ಬೇರೆಯವ್ರಿಗೆ ಕೊಟ್ಟೆ ಅಂತ ಮಾರಿ ದುಡ್ಡಿಸ್ಕೊಂಡೆ. ಮಾರಿದಾಗ ಅವರು ನಮ್ಮ ಕಂಪನಿ ಓನರ್ಶಿಪ್ ಆಗ್ಬಿಡ್ತಾರೆ, ಅವರು ನಮ್ಮ ಕಂಪನಿ ಓನರ್ ಆಗ್ತಾರೆ. ಯಾಕಂದ್ರೆ ಆ ಈಕ್ವಿಟಿ ಶೇರ್ ಇನ್ನೊಂದು ಹೆಸರು ಏನು ಗೊತ್ತಾ? ಓನರ್ಶಿಪ್ ಶೇರ್ ಅಂತ. ನಾನು ಯಾರು ಕೊಡ್ತೀನೋ ಅವರು ನಮ್ಮ ಕಂಪನಿ ಓನರ್ ಆಗೋದಕ್ಕೆ ಹಕ್ಕು ಸಿಗುತ್ತೆ ಅವ್ರಿಗೆ. ಸೊ ಇಲ್ಲಿ ಓನರ್ಶಿಪ್ ಏನಾಗುತ್ತೆ, ಡೈಲ್ಯೂಟ್ ಆಗುತ್ತೆ ಇಲ್ಲಿ ಈಕ್ವಿಟಿ ಶೇರ್ ಅನ್ನೋ ಇದರಲ್ಲಿ ಸೋರ್ಸ್ ಅಲ್ಲಿ. ಬಟ್ ಈ ಲೀಸ್ ಅಲ್ಲಿ ಯಾವುದೇ ರೀತಿ ಓನರ್ಶಿಪ್ ಡೈಲ್ಯೂಟ್ ಆಗೋದಿಲ್ಲ. ಅಂದ್ರೆ ಲೀಸ್ ಕೊಟ್ಟವರು ಬಂದ್ಬಿಟ್ಟು ನಾನು ಓನರ್ ಆಗ್ತೀನಿ ಅಂತ ಡಿಸ್ಟರ್ಬ್ ಮಾಡೋದಿಲ್ಲ. ಓಕೆನಾ? ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ. ನೆಕ್ಸ್ಟ್, ಡಿಮೆರಿಟ್ಸ್ ನೋಡ್ತಾ ಹೋಗೋಣ. ಏನ್ ಈ ಡಿಮೆರಿಟ್ಸ್ ಅಂದ್ರೆ, ಇಲ್ಲಿ ಲೀಸ್ ಕೊಟ್ಟವರು ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಹಾಕ್ತಾರೆ. ಲೀಸ್ ಕೊಟ್ಟವರು ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಹಾಕ್ತಾರೆ. ನೋಡ್ರಿ, ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇಸ್ಕೊಡ್ರಿ ಅಂತ ತಿಳ್ಕೊಳ್ಳಿ. ಮಷಿನರೀಸ್ ಅಲ್ಲ, ಈಗ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಬರ್ರಿ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಂದ್ರೆ ಬಿಲ್ಡಿಂಗ್ ನ ಲೀಸ್ಗೆ ತಗೊಂಡ್ರಿ ಅಂತ ತಿಳ್ಕೊಳ್ಳಿ. 1 ಕೋಟಿ ಬಿಲ್ಡಿಂಗ್ ನ 20 ಲಕ್ಷಕ್ಕೆ ಲೀಸ್ ತಗೊಂಡಿದ್ರ 10 ವರ್ಷಕ್ಕೆ. ಅವರು ಏನು ರಿಸ್ಟ್ರಿಕ್ಷನ್ಸ್ ಮಾಡೋದಿಲ್ವಾ? ಏನು ರಿಸ್ಟ್ರಿಕ್ಟ್ ಮಾಡೋದಿಲ್ಲ ನಿಮಗೆ, ಅಂದ್ರೆ ಅಡೆತಡೆಗಳು ಮಾಡೋದಿಲ್ವಾ? ನೋಡ್ರಿ, ಅಲ್ಲಿ ಮಳೆ ಹೊಡಿಯಂಗಿಲ್ಲ, ಈ ಕಾಂಪೌಂಡ್ ನ ಮತ್ತೆ ರಿನೋವೇಟ್ ಮಾಡ್ಸಂಗಿಲ್ಲ. ಇವಾಗ ನಾವು ರಿನೋವೇಷನ್ ಮಾಡಿಸ್ಬೇಕು, ರಿನೋವೇಟ್ ಮಾಡ್ಸಂಗಿಲ್ಲ. ರಿನೋವೇಟ್ ಅಂದ್ರೆ ಆಲ್ಟ್ರೇಷನ್ ಮಾಡಿಸ್ಬೇಕು, ನಮ್ಮ ಬಿಸ್ನೆಸ್ ತಕ್ಕಂತೆ ಮಾಡ್ಸೋಕೆ ಕೊಡೋದಿಲ್ಲ, ಯಾಕಂದ್ರೆ ಅವ್ರದ್ದು ಬಿಲ್ಡಿಂಗ್ ಅದು. ಸೊ ಇಲ್ಲಿ ರಿಸ್ಟ್ರಿಕ್ಷನ್ಸ್ ಬಂದ್ಬಿಟ್ಟು ತುಂಬಾ ಇರುತ್ತೆ. ಅಂದ್ರೆ ಅವ್ರ ಓನರ್ ಇರ್ತಾರಲ್ಲ, ಎಲ್ಲದಕ್ಕೂ ರೆಸ್ಟ್ರಿಕ್ಟ್ ಮಾಡ್ತಿರ್ತಾರೆ. ಅಲ್ಲಿ ಮಳೆ ಹೊಡೆಯಂಗಿಲ್ಲ, ಅಲ್ಲಿ ಆಲ್ಟರ್ ಮಾಡಂಗಿಲ್ಲ, ಎಸ್ಪೆಷಲಿ ಆಲ್ಟ್ರೇಷನ್ಗೆ ಅಲೋ ಮಾಡಲ್ಲ. ಇಲ್ಲಿ ಆಲ್ಟ್ರೇಷನ್ ಮೇನ್, ಯಾಕಂದ್ರೆ ನಮ್ಮ ಬಿಸ್ನೆಸ್ ತಕ್ಕಂತೆ ನಾವು ಬಿಸ್ನೆಸ್ ನ
ಸಾರಿ ಬಿಲ್ಡಿಂಗ್ ನ ಅರೇಂಜ್ ಮಾಡ್ಕೋಬೇಕಾಗುತ್ತೆ. ಅದು ಇಲ್ಲಿ ಸಾಧ್ಯ ಆಗೋದಿಲ್ಲ. ಇದೊಂದು ಮೇನ್ ಡಿಮೆರಿಟ್. ಓಕೆನಾ. ಇನ್ನೊಂದು ಏನಂದ್ರೆ, ಇನ್ ಕೇಸ್ ನಾವು ರಿನಿವಲ್ ಮಾಡ್ಸಕ್ಕೆ ಮರ್ತ್ಬಿಟ್ವಿ ಅಂತ ತಿಳ್ಕೊಳ್ಳಿ. ಈ ಬಿಲ್ಡಿಂಗ್ ಯೂಸ್ ಮಾಡ್ತಿದೀವಿ ನಾವು 5 ವರ್ಷಕ್ಕೆ, 5 ವರ್ಷ ಮುಗಿದೋಯ್ತು, ಬಿಸ್ನೆಸ್ ಅಲ್ಲಿ ಬ್ಯುಸಿ ಆಗಿರೋದ್ರಿಂದ ನಾವು ರಿನಿವಲ್ ಮಾಡ್ಸೋಕೆ ಮರ್ತ್ಬಿಟ್ವಿ ಅಂತ ತಿಳ್ಕೊಳ್ಳಿ. ಅವಾಗ ಓನರ್ ಬಂದ್ಬಿಟ್ಟು ಸ್ಟಾಪ್ ಮಾಡ್ತಾನೆ ಬಿಸ್ನೆಸ್ ಆಕ್ಟಿವಿಟಿನ. ಇದು ನನ್ನ ಬಿಸ್ನೆಸ್, ನಂದು ಬಿಲ್ಡಿಂಗ್, ಇದು ಸ್ಟಾಪ್ ಮಾಡ್ರಿ, ಏನು ಲೀಸ್ ನ ರಿನೋವೇಟ್ ಮಾಡಿಲ್ಲ, ರಿನೋವೇಷನ್ ಮಾಡಿಸಿದ್ರೆ ಇನ್ನೂ ನನ್ಗೆ ಜಾಸ್ತಿ ದುಡ್ಡು ಬೇಕು ಅಂತ ಬಂದು ಡಿಸ್ಟರ್ಬ್ ಮಾಡೋ ಚಾನ್ಸಸ್ ಇದೆ ಅಂತೆ. ಅಂದ್ರೆ ಬಿಸ್ನೆಸ್ ಆಕ್ಟಿವಿಟೀಸ್ ಅಲ್ಲಿ ನಿಂತೋಗ್ಬಿಡುತ್ತೆ ಅಲ್ಲಿ. ಕರೆಕ್ಟ್ ಇಲ್ವಾ? ಸೊ ಇದು ಒಂದು ಡಿಮೆರಿಟ್. ಇಲ್ಲಿ ಇನ್ನೊಂದು ಏನಂದ್ರೆ, ನೀವು ಯಾವುದೇ ಕಾರಣಕ್ಕೂ ಓನರ್ಶಿಪ್ ಸಿಗೋದಿಲ್ಲ ಇಲ್ಲಿ. ನೀವು ಲ್ಯಾಂಡ್ ಬಿಲ್ಡಿಂಗ್ ನ ಲೀಸ್ ತಗೊಂಡ್ರಿ, ನಿಮಗೆ ಯಾವುದೇ ರೀತಿ ಓನರ್ಶಿಪ್ ಸಿಗೋದಿಲ್ಲ. ಅಂದ್ರೆ ಯಾವಾಗ್ಲೂ ಇದು ಅವ್ರದೇ. ಇದು ಐ ಗಾಟ್ ದ ಪಾಯಿಂಟ್, ರೈಟ್? ಓಕೆ. ನೆಕ್ಸ್ಟ್ ಸೋರ್ಸ್ ನೋಡೋಣ. ಫ್ಯಾಕ್ಟರಿಂಗ್ ನೋಡಿದ್ವಿ, ಲೀಸ್ ಫೈನಾನ್ಸಿಂಗ್ ನೋಡಿದ್ವಿ. ನೆಕ್ಸ್ಟ್ ಸೋರ್ಸ್ ಏನಂದ್ರೆ ಪಬ್ಲಿಕ್ ಡಿಪಾಸಿಟ್ಸ್. ಪಬ್ಲಿಕ್ ಡಿಪಾಸಿಟ್ಸ್ ಅಂದ್ರೆ ಇದು ತುಂಬಾ ಸಿಂಪಲ್. ನಾವು ಪಬ್ಲಿಕ್ ಇಂದನೂ ದುಡ್ಡು ಕಲೆಕ್ಟ್ ಮಾಡ್ಕೋಬಹುದು. ಹೇಗೆ? ಅವ್ರನ್ನ ಕಂಪನಿ ಬಗ್ಗೆ ಅವರಿಗೆ ತಿಳಿಸಿ, ಕೆಲವೊಂದು ಬ್ರೋಕರ್ಸ್ ಮೂಲಕ ಅವ್ರನ್ನ ಕನ್ವಿನ್ಸ್ ಮಾಡಿಸಿ, ನಮ್ಮ ಕಂಪನಿ ಬಗ್ಗೆ ಹೇಳಿ, ಅವ್ರ ಹತ್ರ ಇನ್ವೆಸ್ಟ್ಮೆಂಟ್ ಇಸ್ಕೊಂಡು ಕೆಲವೊಂದು ಪ್ರೂಫ್ ಕೊಡ್ತೀವಿ. ಯಾಕಂದ್ರೆ ಸುಮ್ಮನೆ ಯಾರು ಇನ್ವೆಸ್ಟ್ಮೆಂಟ್ ಕೊಡೋದಿಲ್ಲ. ಅವರಿಗೆ ಪ್ರಾಮಿಸರಿ ನೋಟ್, ನೀವು ನೋಡಿರ್ತೀರ, ಪ್ರಾಮಿಸರಿ ನೋಟ್ ಬುಕ್ ಸ್ಟೋರ್ ಸಿಗುತ್ತೆ, ಕೆಲವೊಂದು ಬ್ಯಾಂಕ್ಸ್ ಅಲ್ಲೂ ಸಿಗುತ್ತೆ, ಕೋರ್ಟ್ ಅಲ್ಲಿ ಸಿಗುತ್ತೆ. ಈ ಪ್ರಾಮಿಸರಿ ನೋಟ್ ಅಲ್ಲಿ ನಾವು ಬರ್ಕೊಡ್ತೀವಿ, ನಾವು ಈ ವ್ಯಕ್ತಿಯಿಂದ 3 ಲಕ್ಷ ಇಸ್ಕೊಂಡಿದೀವಿ, 5 ಲಕ್ಷ ಇಸ್ಕೊಂಡಿದೀವಿ, ಇದನ್ನ 5 years, 1 year, 2 year ಆದ್ಮೇಲೆ ವಾಪಸ್ ಕೊಡ್ತೀವಿ, ಅದಕ್ಕೆ ಇಷ್ಟು ಇಂಟ್ರೆಸ್ಟ್ ಕೊಡ್ತೀವಿ ಅಂತ ಒಂದು ಬರ್ದು ಪ್ರೂಫ್ ಕೊಡ್ತೀರಾ. ಯಾಕಂದ್ರೆ ಅವ್ರಿಗೆ ಪ್ರೂಫ್ ಬೇಕು. ಆ ಪ್ರಾಮಿಸರಿ ನೋಟ್ ರೂಪದಲ್ಲಿ ಅವ್ರಿಗೆ ಕೊಟ್ಟಾಗ ಅವರು ನಮ್ಮ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದನ್ನ ಜಸ್ಟ್ ಪಬ್ಲಿಕ್ ಡಿಪಾಸಿಟ್ ಅಂತ ಕರಿತೀವಿ. ಗೊತ್ತಾಯ್ತು? ಸಿಂಪಲ್. ಪಬ್ಲಿಕ್ ಇಂದ ನಾವು ಇನ್ವೆಸ್ಟ್ಮೆಂಟ್ ಕಲೆಕ್ಟ್ ಮಾಡ್ಕೊಂತೀವಿ. ಇದು ಒಂದು ಸೋರ್ಸ್, ಇದು ಒಂದು ಮೂಲ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಳ್ಳೋದಿಕ್ಕೆ. ಅಫ್ಕೋರ್ಸ್ ಇನ್ ರಿಟರ್ನ್ ನಾವು ಪ್ರೂಫ್ ಕೊಡ್ತೀವಿ ಯಾವ ರೂಪದಲ್ಲಿ? ಪ್ರಾಮಿಸರಿ ನೋಟ್ ರೂಪದಲ್ಲಿ. ಓಕೆನಾ? ಇದು ಮೆರಿಟ್ಸ್ ಡಿಮೆರಿಟ್ಸ್ ಏನ್ ನೋಡೋಣ. ಫಸ್ಟ್ ಮೆರಿಟ್ಸ್ ಏನಂದ್ರೆ, ಈ ಪ್ರೊಸೀಜರ್ ತುಂಬಾ ಸಿಂಪಲ್. ಅಂದ್ರೆ ಪಬ್ಲಿಕ್ ಇಂದ ದುಡ್ಡು ತಗೊಳ್ಳೋ ಪ್ರೊಸೀಜರ್ ತುಂಬಾ ಸಿಂಪಲ್. ಅಂದ್ರೆ ಬೇರೆ ಕಡೆ ಬ್ಯಾಂಕ್ ಕಂಪೇರ್ ಮಾಡಿದ್ರೆ, ಶೇರ್ಸ್ ಅಂಡ್ ಡಿಬೆಂಚರ್ಸ್ ಕಂಪೇರ್ ಮಾಡಿದ್ರೆ, ಇಲ್ಲಿ ಪ್ರೊಸೀಜರ್ ತುಂಬಾ ಸಿಂಪಲ್. ಯಾಕಂದ್ರೆ ನಾವು ಪ್ರೀವಿಯಸ್ ಕ್ಲಾಸ್ ನಲ್ಲಿ ನೋಡಿದ್ವಿ ಶೇರ್ಸ್ ನ ಇಶ್ಯೂ ಮಾಡೋದಕ್ಕೆ ಎಷ್ಟು ಪ್ರೊಸೀಜರ್ಸ್ ಇದೆ ಅಂತ. ಫಸ್ಟ್ ಸೆಬಿದ ಪರ್ಮಿಷನ್ ತಗೋಬೇಕು, ಆಮೇಲೆ ಪ್ರಾಸ್ಪೆಕ್ಟ್ ಸಬ್ ರಿಜಿಸ್ಟ್ರಾರ್ ಹತ್ರ ಅಪ್ರೂವ್ ಮಾಡಿಸ್ಬೇಕು, ಆಮೇಲೆ ಇಶ್ಯೂ ಮಾಡಬೇಕು, ಬ್ಯಾಂಕರ್ಸ್ ಬ್ರೋಕರ್ಸ್ ನ ಅಪಾಯಿಂಟ್ ಮಾಡಬೇಕು, ದೆನ್ ಸ್ಟ್ಯಾಟ್ಯೂಟರಿ ಡಿಕ್ಲರೇಷನ್ ತಗೋಬೇಕು, ಮತ್ತೆ ಸ್ಟಾಕ್ ಎಕ್ಸ್ಚೇಂಜ್ ಇಂದ ಪರ್ಮಿಷನ್ ತಗೋಬೇಕು. ತುಂಬಾ ಪ್ರೋಸೆಸ್ ನ ಫಾಲೋ ಮಾಡಬೇಕು ಇನ್ ಕೇಸ್ ನಾವು ಶೇರ್ ಇಶ್ಯೂ ಮಾಡಿ ದುಡ್ಡನ್ನ ಕಲೆಕ್ಟ್ ಮಾಡ್ಕೋಬೇಕಂದ್ರೆ. ಬಟ್ ಇಲ್ಲಿ ಅಷ್ಟು ಪ್ರೊಸೀಜರ್ ಇಲ್ಲ. ಕೆಲವೊಂದು 1 or 2 ಪ್ರೊಸೀಜರ್ ನ ಫಾಲೋ ಮಾಡಿ ಈಸಿಯಾಗಿ ದುಡ್ಡನ್ನ ನಾವು ಕಲೆಕ್ಟ್ ಮಾಡ್ಕೋಬಹುದು. ಸೊ ಈಸಿ ಪ್ರೊಸೀಜರ್ ಅಂತೆ. ಎರಡನೇದು, ಇಲ್ಲಿ ಯಾವುದೇ ರೀತಿ ಅಸೆಟ್ಸ್ ನ ನಾವು ಪ್ಲೆಡ್ಜ್ ಮಾಡೋದಿಲ್ಲ. ಅಂದ್ರೆ ನಮ್ಮ ಆಸ್ತಿ ಸೇಫ್ ಆಗಿರುತ್ತೆ. ಈ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡ್ರೆ ನಾವು ಅಸೆಟ್ಸ್ ನ ಅಡ ಇಡಬೇಕಾಗುತ್ತೆ. ಅಲ್ಲಿ ಯಾವುದೇ ರೀತಿ ನಾವು ಏನಾದ್ರೂ ಕಟ್ಟಕ್ ಆಗಿಲ್ಲ ಅಂದ್ರೆ, ಲೇಟ್ ಮಾಡಿದ್ರು ಅವರು ಆಕ್ಷನ್ ಹಾಕ್ಬೋದು, ಅಂದ್ರೆ ಹರಾಜ್ ಹಾಕ್ಬೋದು. ಬಟ್ ಇಲ್ಲಿ ನಮ್ಮ ಅಸೆಟ್ಸ್ ಪ್ಲೆಡ್ಜ್ ಮಾಡೋಂಗಿಲ್ಲ, ನಮ್ಮ ಅಸೆಟ್ಸ್ ಸೇಫ್ ಆಗಿರುತ್ತೆ ಇಲ್ಲಿ. ಓಕೆನಾ? ಇಲ್ಲಿ ನಾವು ಇಂಟ್ರೆಸ್ಟ್ ಕೊಡಬೇಕಾಗುತ್ತೆ ಜನರಿಗೆ. ಓಕೆನಾ? ಆ ಇಂಟ್ರೆಸ್ಟ್ ಬ್ಯಾಂಕ್, ಪ್ರೈವೇಟ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಕಂಪೇರ್ ಮಾಡಿದ್ರೆ ಆ ಇಂಟ್ರೆಸ್ಟ್ ಕಮ್ಮಿ ಅಂತೆ. ಅಂದ್ರೆ ಕಾಸ್ಟ್ ಆಫ್ ರೈಸಿಂಗ್ ಕ್ಯಾಪಿಟಲ್ ಈಸ್ ಲೆಸ್. ಓಕೆನಾ? ಇಲ್ಲೂ ಅಷ್ಟೇ ಓನರ್ಶಿಪ್ ಡೈಲ್ಯೂಟ್ ಆಗೋದಿಲ್ಲ. ಯಾಕಂದ್ರೆ ಪಬ್ಲಿಕ್ ಇಂದ ನಾವು ದುಡ್ಡು ಕಲೆಕ್ಟ್ ಮಾಡಿದ ತಕ್ಷಣ ಪಬ್ಲಿಕ್ ನಾವು ಓನರ್ ಆಗ್ತೀವಿ ಅಂತ ಬರೋದಿಲ್ಲ. ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರೋದಿಲ್ಲ, ಓನರ್ಶಿಪ್ ಡೈಲ್ಯೂಟ್ ಆಗೋದಿಲ್ಲ. ಬಟ್ ಈಕ್ವಿಟಿ ಶೇರ್ ಇಶ್ಯೂ ಮಾಡಿದಾಗ ಈಕ್ವಿಟಿ ಶೇರ್ ಹೊಂದಿರೋ ಪರ್ಸನ್ ಬಂದ್ಬಿಟ್ಟು ನಮ್ಗೆ ಡಿಸ್ಟರ್ಬ್ ಮಾಡ್ಬೋದು, ನಾನು ಓನರ್ ಆಗ್ತೀನಿ ಅಂತ. ಯಾಕಂದ್ರೆ ಈಕ್ವಿಟಿ ಶೇರ್ ಇಸ್ ನಥಿಂಗ್ ಬಟ್ ಓನರ್ಶಿಪ್ ಶೇರ್. ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ. ಇಲ್ಲಿ ಲಿಮಿಟೇಷನ್ಸ್ ಏನಂತ ನೋಡೋಣ. ನ್ಯೂ ಕಂಪನಿಗೆ ಇದು ಯೂಸ್ ಆಗಲ್ಲಂತೆ. ಯಾಕಂದ್ರೆ ಜನರು ನ್ಯೂ ಕಂಪನಿ, ಹೊಸ ಕಂಪನಿ ಸ್ಟಾರ್ಟ್ ಆಗ್ತಿದೆ, ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತ ಕೇಳಿದಾಗ ಯಾರು ಇನ್ವೆಸ್ಟ್ಮೆಂಟ್ ಮಾಡಕ್ ಮುಂದೆ ಬರೋದಿಲ್ಲ. ಯಾವ್ದಾದ್ರು ಹಳೆ ಕಂಪನಿ, ಇನ್ಫೋಸಿಸ್, ವಿಪ್ರೋ, IBM ಅಂತ ಕಂಪನಿ ಅಂದ್ರೆ ನೋಡಿರ್ತಾರೆ, ತುಂಬಾ ವರ್ಷಗಳಿಂದ ನೋಡಿರ್ತಾರೆ, ಅವ್ರು ತುಂಬಾ ಪ್ರಾಫಿಟ್ ದುಡ್ದಿದ್ದಾರೆ, ಆ ಅಚೀವ್ಮೆಂಟ್ ಮಾಡಿದ್ದಾರೆ, ಈ ಅಚೀವ್ಮೆಂಟ್ ಮಾಡಿದ್ದಾರೆ. ಸೊ ಹಾಗಾಗಿ ಜನರು ಹಳೆ ಕಂಪನಿನ ನಂಬಿ ದುಡ್ಡು ಹಾಕ್ತಾರೆ. ಬಟ್ ಹೊಸ ಕಂಪನಿನ ಯಾರು ನಂಬಲ್ಲ. ಸೊ ಹೊಸ ಕಂಪನಿಗಳಿಗೆ ಈ ಸೋರ್ಸ್ ಕಂಪ್ಲೀಟ್ ಆಗಿ ಯೂಸ್ ಆಗಲ್ಲ ಅಂತ ಹೇಳ್ತಾರೆ. ಇದು ಒಂದು ಡಿಮೆರಿಟ್. ಓಕೆನಾ? ಹೊಸ ಕಂಪನಿ, ನೀವಾಗಲಿ ಹೊಸ ಕಂಪನಿ ಸ್ಟಾರ್ಟ್ ಆಗ್ತಿದೆ, ಅಲ್ಲಿ
ಅವ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತ ಕೇಳಿದಾಗ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ. ಯಾಕಂದ್ರೆ ಹಿಂದೆ ಮುಂದೆ ಗೊತ್ತಿಲ್ಲ, ಕಂಪನಿ ಹೇಗೆ ಪ್ರಾಫಿಟ್ ಆಗುತ್ತಾ ಲಾಸ್ ಆಗುತ್ತಾ ಅಂತ ಗೊತ್ತಿಲ್ಲ. ಹಳೆ ಕಂಪನಿ ಅಂದ್ರೆ ಹಿಸ್ಟ್ರಿ ನೋಡಿರ್ತೀವಿ ನಾವು, 5 ವರ್ಷದಿಂದ ಪ್ರಾಫಿಟ್ ಮಾಡಿದ್ದಾರೆ, ಅವರು ಒಳ್ಳೆ ಹೆಸರು ಮಾಡ್ಕೊಂಡಿದ್ದಾರೆ, ನಂಬಿಕೆ ಕಂಪನಿ ಅಂತ ನೋಡಿ ಮುಂದೆ ಬರ್ತಾರೆ. ಬಟ್ ಹೊಸ ಕಂಪನಿಗಳಿಗೆ ಪಬ್ಲಿಕ್ ಸಪೋರ್ಟ್ ಸಿಗೋದಿಲ್ಲ ಅಂತೆ. ಯು ಗಾಟ್ ದ ಪಾಯಿಂಟ್ ರೈಟ್? ಓಕೆ. ಇದು ಒಂದು ಅನ್ರಿಲಯಬಲ್ ಸೋರ್ಸ್, ಅಂದ್ರೆ ಇದು ಯಾವಾಗಲೂ ಕಂಟಿನ್ಯೂಸ್ ಸಿಗೋದಿಲ್ಲ. ಯಾಕಂದ್ರೆ ಜನ ಯಾವಾಗ್ಲೂ ಮುಂದೆ ಬಂದು ದುಡ್ಡು ಕೊಡೋದಿಲ್ಲ, ಕರೆಕ್ಟೇ ಅಲ್ವಾ? ಕೆಲವೊಂದು ಟೈಮಲ್ಲಿ ಮುಂದೆ ಬಂದು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಕೆಲವೊಂದು ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡದೆ ಹೋಗ್ಬೋದು. ಸೊ ಇದು ಅನ್ರಿಲಯಬಲ್, ಅಂದ್ರೆ ಯಾವಾಗ್ಲೂ ನಂಬುವಂತ ಸೋರ್ಸ್ ಅಲ್ಲ ಅಂತ. ಇದು ಒಂದು ಡಿಮೆರಿಟ್ ಅಂತೆ. ಓಕೆನಾ? ಈ ಸೋರ್ಸ್ ಅಲ್ಲಿ ಅಮೌಂಟ್ ನ ಕಲೆಕ್ಟ್ ಮಾಡೋದು ಸ್ವಲ್ಪ ಕಷ್ಟ ಕಷ್ಟ ಅಂತೆ. ಯಾವ್ದು ಕಂಪೇರ್ ಮಾಡಿದಾಗ, ಶೇರ್ಸ್ ಕಂಪೇರ್ ಮಾಡಿದಾಗ ಪ್ರೋಸೆಸ್ ತುಂಬಾ ಈಸಿ. ಬಟ್ ರಿಟೈನ್ಡ್ ಅರ್ನಿಂಗ್ಸ್ ಕಂಪೇರ್ ಮಾಡಿದಾಗ ಈ ಪ್ರೋಸೆಸ್ ಕಷ್ಟ. ಯಾಕಂದ್ರೆ ಇಲ್ಲೂ ಒಂದು 5-6 ಸ್ಟೆಪ್ಸ್ ನ ಫಾಲೋ ಮಾಡಬೇಕಾಗುತ್ತೆ. ಪ್ರಾಮಿಸರಿ ನೋಟ್ ನ ರೆಡಿ ಮಾಡಿ ಇಶ್ಯೂ ಮಾಡಬೇಕಾಗುತ್ತೆ. ಸೊ ಈ ತರ ಸಿಚುವೇಶನ್ಸ್ ಬಂದಾಗ ಈ ಸೋರ್ಸ್ ತುಂಬಾ ಕಷ್ಟ ಆಯ್ತು. ಅದೇ ರಿಟೈನ್ಡ್ ಅರ್ನಿಂಗ್ಸ್ ಕಂಪೇರ್ ಮಾಡಿದಾಗ ಇದು ಸೋರ್ಸ್ ತುಂಬಾ ಕಷ್ಟ. ಯಾಕಂದ್ರೆ ರಿಟೈನ್ಡ್ ಅರ್ನಿಂಗ್ಸ್ ಅಲ್ಲಿ ನಿಮ್ದೇ ದುಡ್ಡು ಇರುತ್ತೆ, ರಾತ್ರಿ ಡಿಸೈಡ್ ಮಾಡಿದ್ರೆ ಬೆಳಗ್ಗೆನೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಬಟ್ ಇಲ್ಲಿ ಹಾಗೆ ಸಾಧ್ಯ ಇಲ್ಲ. ಓಕೆ, ಯು ಗಾಟ್ ದ ಪಾಯಿಂಟ್ ರೈಟ್? ಓಕೆ. ನೆಕ್ಸ್ಟ್ ಕಮರ್ಷಿಯಲ್ ಪೇಪರ್. ಕಮರ್ಷಿಯಲ್ ಪೇಪರ್ ಏನಿದು? ಕಮರ್ಷಿಯಲ್ ಪೇಪರ್ ಅಂದ್ರೆ ಇಲ್ಲೂ ಅಷ್ಟೇ ಅಮೌಂಟ್ ನ ನಾವೇನ್ ಮಾಡ್ಬೋದು, ಇನ್ನೊಂದು ಕಂಪನಿಯಿಂದ ಕಲೆಕ್ಟ್ ಮಾಡ್ಕೋಬಹುದು. ಇನ್ವೆಸ್ಟ್ಮೆಂಟ್ ನ ಇನ್ನೊಂದು ಕಂಪನಿಯಿಂದ ನಾವು ಕಲೆಕ್ಟ್ ಮಾಡ್ಕೋಬಹುದು. ಈ ಕಮರ್ಷಿಯಲ್ ಪೇಪರ್ ನ ಒಂದು ಕಂಪನಿ ಇನ್ನೊಂದು ಕಂಪನಿಗೆ ಇಶ್ಯೂ ಮಾಡ್ತಾರೆ. ಏನ್ ಹೇಳ್ರಿ? ಒಂದು ಕಂಪನಿ ಇನ್ನೊಂದು ಕಂಪನಿಗೆ ಇಶ್ಯೂ ಮಾಡ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ABC ಕಂಪನಿ ಇದೆ, ABC ಕಂಪನಿ XYZ ಕಂಪನಿಗೆ ಈ ಕಮರ್ಷಿಯಲ್ ಪೇಪರ್ ನ ಕೊಟ್ಬಿಟ್ಟು ಅವರಿಂದ ಕ್ಯಾಪಿಟಲ್ ಕಲೆಕ್ಟ್ ಮಾಡ್ಕೊಂತಾರೆ. ಇದು ಒಂದು ಸೋರ್ಸ್. ಇದು ಓಕೆನಾ? ಅಮೌಂಟ್ ನ ರೆಡಿ ಮಾಡೋದಕ್ಕೆ ಇದು ಒಂದು ಸೋರ್ಸ್. ಇದು ಓಕೆನಾ? ಇದು ಮೆರಿಟ್ಸ್ ಡಿಮೆರಿಟ್ಸ್ ನೋಡ್ತಾ ಹೋಗೋಣ. ಇಲ್ಲಿ ಅಷ್ಟೇ ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಅಂದ್ರೆ ಯಾವ ಕಂಪನಿ ನಮಗೆ, ಫಾರ್ ಎಕ್ಸಾಂಪಲ್ ನಿಮ್ಮ ಕಂಪನಿ ABC, ನೀವು XYZ ಕಂಪನಿಯಿಂದ ಅಮೌಂಟ್ ನ ಕಲೆಕ್ಟ್ ಮಾಡ್ಕೊಂಡಿರ್ತೀರಾ, ಇಲ್ಲೂ ಅಷ್ಟೇ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ನೀವು ದುಡ್ಡು ಅದಕ್ಕೆ ಆ ಫಂಕ್ಷನ್ಗೆ ಯೂಸ್ ಮಾಡಬೇಕು, ಈ ಫಂಕ್ಷನ್ಗೆ ಯೂಸ್ ಮಾಡಬೇಕು. ಅಂದ್ರೆ ಈ ಫಂಕ್ಷನ್ ಅಲ್ಲ, ಅಂದ್ರೆ ಕೆಲಸಗಳು, ಆ ಕೆಲಸಕ್ಕೆ ಯೂಸ್ ಮಾಡಬೇಕು, ಈ ಕೆಲಸಕ್ಕೆ ಯೂಸ್ ಮಾಡಬೇಕು ಅಂತ ರಿಸ್ಟ್ರಿಕ್ಷನ್ಸ್ ಹಾಕೋದಿಲ್ಲ. ಬ್ಯಾಂಕ್ ಅಲ್ಲಿ ಹಾಕದಂಗೆ ಅಥವಾ ಪ್ರೈವೇಟ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಹಾಕದಂಗೆ. ಓಕೆನಾ? ನೆಕ್ಸ್ಟ್ ಇನ್ನೊಂದು ಏನಂದ್ರೆ, ಇದು ಫ್ರೀಲಿ ಟ್ರಾನ್ಸ್ಫರಬಲ್ ಇನ್ಸ್ಟ್ರೂಮೆಂಟ್ ಅಂತ. ಯಾವುದು? ಕಮರ್ಷಿಯಲ್ ಪೇಪರ್. ಈಗ XYZ ಕಂಪನಿಗೆ ಈ ಕಮರ್ಷಿಯಲ್ ಪೇಪರ್ ಅವಶ್ಯಕತೆ ಇಲ್ಲ, ಅವ್ರಿಗೂ ಎಮರ್ಜೆನ್ಸಿಗೆ ದುಡ್ಡು ಬೇಕು. ಅವಾಗ ಅವ್ರು ಏನ್ ಮಾಡ್ಬೋದು, ಇನ್ನೊಂದು ಕಂಪನಿಗೆ ಟ್ರಾನ್ಸ್ಫರ್ ಮಾರಿ ಅವ್ರು ದುಡ್ಡು ಮಾಡ್ಕೋಬಹುದು. ಸೊ ಹಾಗಾಗಿ ಕಮರ್ಷಿಯಲ್ ಪೇಪರ್ ತಗೊಳ್ಳೋದಕ್ಕೆ ತುಂಬಾ ಕಂಪನಿಗಳು ಮುಂದೆ ಬರ್ತಾರೆ. ಅವ್ರಿಗೆ ಬೇಕಾದ್ರೆ ಇಟ್ಕೋಬಹುದು, ಬೇಡ ಅಂದ್ರೆ ಮಾರ್ಬಿಟ್ಟು ಅವರು ದುಡ್ಡು ಮಾಡ್ಕೋಬಹುದು. ಆತರ. ಈಗ ನಾನೇ ತಿಳ್ಕೊಳ್ರಿ, ನಂದು XYZ ಕಂಪನಿ ಇದೆ, ABC ಕಂಪನಿ ಅವ್ರು ಬಂದ್ಬಿಟ್ಟು ನನ್ ಕಮರ್ಷಿಯಲ್ ಪೇಪರ್ ಮಾರಕ್ ಬರ್ತಾರೆ. ನಾನು ತಗೊಳ್ತೀನಿ. ಯಾಕಂದ್ರೆ ಇನ್ ಕೇಸ್ ನಾಳೆ ನನಗೆ ಬೇಡ ಅಂದ್ರೆ, ನನಗೆ ಎಮರ್ಜೆನ್ಸಿಗೆ ದುಡ್ಡು ಬೇಕಂದ್ರೆ ನಾನು ಇನ್ನೊಬ್ರಿಗೆ ಮಾರಿ ದುಡ್ಡನ್ನ ರೆಡಿ ಮಾಡ್ಕೋಬಹುದು. ಸೊ ಆತರ ಏನು ಫೆಸಿಲಿಟಿ ಇರೋದ್ರಿಂದ ತುಂಬಾ ಜನ ಮುಂದೆ ಬಂದು ಈ ಕಮರ್ಷಿಯಲ್ ಪೇಪರ್ ನ ಪರ್ಚೇಸ್ ಮಾಡ್ಕೊಂತಾರೆ. ಅಂದ್ರೆ ಫ್ರೀಲಿ ಟ್ರಾನ್ಸ್ಫರಬಲ್. ನನಗೆ ಏನು ABC ಕಂಪನಿ XYZ ಕಂಪನಿಗೆ ಮಾರ್ತು, XYZ ಕಂಪನಿಗೆ ನಾಳೆ ಅವಶ್ಯಕತೆ ಇದ್ದಾಗ ಅವರು ಇನ್ನೊಬ್ರಿಗೆ ಮಾರಿ ಸೇಮ್ ಕಮರ್ಷಿಯಲ್ ಪೇಪರ್ ನ ಮಾರ್ಬಿಟ್ಟು ಅವರು ದುಡ್ಡನ್ನ ಅರೇಂಜ್ ಮಾಡ್ಕೋಬಹುದು. ಸೊ ಅದೊಂದು ಮೆರಿಟ್ ಇದೆ. ಓಕೆನಾ? ಇದು ಕಂಟಿನ್ಯೂಸ್ ಫಂಡ್ ಅಂತೆ. ಏನು ಕಂಟಿನ್ಯೂಸ್ ಫಂಡ್ ಅಂದ್ರೆ ತುಂಬಾ ಕಂಪನಿಗಳು ಮುಂದೆ ಬಂದು ತಗೊಂತಾರೆ ಇದನ್ನ. ಯಾಕಂದ್ರೆ ಇಲ್ಲಿ ಒಂದು ಫೆಸಿಲಿಟಿ ಇದೆ ಅಂತ ಹೇಳಿದೆ. ಯಾವ ಫೆಸಿಲಿಟಿ? ನಾಳೆ ಈ ಕಮರ್ಷಿಯಲ್ ಪೇಪರ್ ನ ತಗೊಂಡವ್ರಿಗೆ ದುಡ್ಡು ಅವಶ್ಯಕತೆ ಬಂದಾಗ ಈಸಿಯಾಗಿ ಯಾವುದೇ ರೀತಿ ಕಷ್ಟ ಇಲ್ಲದೆ ಮಾರ್ಬಿಟ್ಟು ಏನ್ ಮಾಡ್ಬೋದು, ಅವರು ದುಡ್ಡನ್ನ ಅರೇಂಜ್ ಮಾಡ್ಕೋಬಹುದು. ಅಂದ್ರೆ ಈಸಿಯಾಗಿ ದುಡ್ಡಾಗಿ ಕನ್ವರ್ಟ್ ಮಾಡ್ಕೋಬಹುದು. ಈ ತರ ಫೆಸಿಲಿಟಿ ಇರೋದ್ರಿಂದ ಎಲ್ಲರೂ ಕಮರ್ಷಿಯಲ್ ಪೇಪರ್ ನ ತಗೊಳಕ್ಕೆ ಮುಂದೆ ಬರ್ತಾರೆ. ಸೊ ಇದೊಂದು ಕಂಟಿನ್ಯೂಸ್ ಸೋರ್ಸ್ ಇದು. ಓಕೆನಾ? ಡಿಮೆರಿಟ್ ಏನಂತ ನೋಡೋಣ. ಏನು ಡಿಮೆರಿಟ್ ಅಂದ್ರೆ, ಇಲ್ಲಿ ಕಮರ್ಷಿಯಲ್ ಪೇಪರ್ ನ ಯಾರು ಇಶ್ಯೂ ಮಾಡಕ್ಕೆ ಯೂಸ್ ಆಗುತ್ತಂದ್ರೆ, ಫಿನಾನ್ಷಿಯಲಿ ಸೌಂಡ್ ಏನು ಅಂದ್ರೆ ದೊಡ್ಡ ದೊಡ್ಡ ಕಂಪನಿಗಳು, ಅವ್ರಿಗೆ ತುಂಬಾ ಆಸ್ತಿ ಇದೆ, ಓಕೆನಾ, ಒಳ್ಳೆ ಹೆಸರಿದೆ, ಆ ತರ ಕಂಪನಿಗಳು ಮಾತ್ರ ಕಮರ್ಷಿಯಲ್ ಪೇಪರ್ ಇಶ್ಯೂ ಮಾಡಿ ದುಡ್ಡನ್ನ ಕಲೆಕ್ಟ್ ಮಾಡಕ್ಕೆ ಸಾಧ್ಯ. ಯಾಕಂದ್ರೆ ಈಗ ಈ XYZ ಕಂಪನಿಗೆ ಮಾರ್ಬೇಕು, ನಾವು ABC ಕಂಪನಿ. XYZ ಕಂಪನಿ ABC ಕಂಪನಿ ಚೆನ್ನಾಗಿಲ್ಲ,
ಅಷ್ಟು ಒಳ್ಳೆ ಹೆಸರಿಲ್ಲ ಅಂದ್ರೆ ಮುಂದೆ ಬಂದು ತಗೊಳ್ಳಲ್ಲ. ಅದೇ ಒಳ್ಳೆ ಹೆಸರಿತ್ತು, ಆ ಕಂಪನಿಗೆ ತುಂಬಾ ಆಸ್ತಿ ಇದೆ ಅಂದ್ರೆ ಮುಂದೆ ಬಂದು ತಗೊಂತಾರೆ. ಸೊ ಇದು ಹೊಸದಾಗಿ ಸ್ಟಾರ್ಟ್ ಆಗಿರೋ ಕಂಪನಿಗೆ ಯೂಸ್ ಆಗೋದಿಲ್ಲ ಇದು. ಇನ್ನೊಂದು ಡಿಮೆರಿಟ್ ಏನಂದ್ರೆ ಇಲ್ಲಿ ಲಾರ್ಜ್ ಸ್ಕೇಲ್ ಕ್ಯಾಪಿಟಲ್ ಕಲೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲಂತೆ. ಒಂದು ಲಿಮಿಟೆಡ್ ಕ್ಯಾಪಿಟಲ್ ಕಲೆಕ್ಟ್ ಮಾಡ್ಕೋಬಹುದು. ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ಥ್ಯಾಂಕ್ ಯು. ವಿ ಶಾಲ್ ಕಂಟಿನ್ಯೂ ದ ನೆಕ್ಸ್ಟ್ ಕಾನ್ಸೆಪ್ಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಈಗ ನಾವು ಎಷ್ಟು ಸೋರ್ಸ್ ಡಿಸ್ಕಸ್ ಮಾಡಿದ್ವಿ? ರಿಟೇನ್ ಅರ್ನಿಂಗ್ಸ್ ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಟ್ರೇಡ್ ಕ್ರೆಡಿಟ್ ಅಷ್ಟೇ ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಈ ಕ್ಲಾಸಲ್ಲಿ ನಾವು ಯಾವ್ಯಾವ ಸೋರ್ಸ್ ಡಿಸ್ಕಸ್ ಮಾಡಿದ್ವಿ? ಫ್ಯಾಕ್ಟರಿಂಗ್ ಡಿಸ್ಕಸ್ ಮಾಡಿದ್ವಿ, ಲೀಸ್ ಫೈನಾನ್ಸಿಂಗ್ ಡಿಸ್ಕಸ್ ಮಾಡಿದ್ವಿ, ಪಬ್ಲಿಕ್ ಡಿಪಾಸಿಟ್ ಡಿಸ್ಕಸ್ ಮಾಡಿದ್ವಿ, ಪ್ಲಸ್ ಕಮರ್ಷಿಯಲ್ ಪೇಪರ್ ಡಿಸ್ಕಸ್ ಮಾಡಿದ್ವಿ. ಈ ಕ್ಲಾಸಲ್ಲಿ ನಾವು 4 ಸೋರ್ಸಸ್ನ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಓಕೆ, ಥ್ಯಾಂಕ್ ಯು.